ಹಾಯ್ ಗಾಯ್ಸ್, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಇಂಪಾರ್ಟೆಂಟ್ ಟಾಪಿಕ್ ಬಂದು ಇನ್ಶೂರೆನ್ಸ್. ನಾವು ಇನ್ಶೂರೆನ್ಸ್ನ ಏನಕ್ಕೆ ತಗೊಬೇಕು ಗಾಡಿಗಳಿಗೆ, ಪ್ಲಸ್ ಏನು ಬೆನಿಫಿಟ್ಸು ನಮ್ಮ ಜನಕ್ಕೆ ಯಾವ್ಯಾವ ಇನ್ಶೂರೆನ್ಸಿಂದ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಅದು ಇಂಪಾರ್ಟೆಂಟ್, ಮ್ಯಾಂಡೇಟರಿ ಇಂಡಿಯಾದಲ್ಲಿ. ಅದು ಇರಲೇಬೇಕು ಪ್ರತಿಯೊಂದು ಗಾಡಿಗೂ. ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವೊಂದು ಗಾಡಿ ತಗೊಂಡಿರ್ತೀವಿ, ಮುಂದ್ಗಡೆಯಿಂದ ಒಂದು ಗಾಡಿ ಬರ್ತಾ ಇರುತ್ತೆ, ನಮ್ಮ ಗಾಡಿಗೆ ಹೋಗ್ಬಿಟ್ಟು ಆ ಗಾಡಿಗೆ ಹೋಗಿ ಗುದ್ದಿದ್ರೆ ಆ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತಲ್ಲ, ಆ ಇನ್ಶೂರೆನ್ಸ್ ಏನು ಮಾಡುತ್ತೆ ಅಂದರೆ ಆಪೋಸಿಟ್ ವೆಹಿಕಲ್, ಆಪೋಸಿಟ್ ಪಾರ್ಟಿ ಇರ್ತಾರಲ್ಲ ಅವರಿಗೆ ಹೆಲ್ತು, ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಮತ್ತು ಗಾಡಿಗಾಗಿರೋ ಡ್ಯಾಮೇಜಸ್ಸು ಎಲ್ಲ ಕ್ಲಿಯರ್ ಮಾಡುತ್ತೆ. ನಮ್ಮ ಇನ್ಶೂರೆನ್ಸ್, ನಮ್ಮ ಕಂಪ್ನಿ ಇನ್ಶೂರೆನ್ಸ್ ಇರುತ್ತಲ್ಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸು, ಅದು ಬಂದ್ಬಿಟ್ಟು ಅವ್ರಿಗೆ ಮಾತ್ರ ಎಲ್ಲ ಕ್ಲಿಯರ್ ಮಾಡಿಕೊಡುತ್ತೆ. ಅದರಲ್ಲಿ ನಮ್ಮ ಗಾಡಿಗೆ ಆಗಿರುತ್ತಲ್ಲ ಡ್ಯಾಮೇಜು, ಅದಕ್ಕೆ ₹1 ಸಿಗಲ್ಲ ಗಾಯ್ಸ್ ನಮಗೆ. ಯಾಕಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸು, ಥರ್ಡ್ ಪಾರ್ಟಿ ಅಂದರೆ ನಿಮಗೆ ಮೀನಿಂಗ್ ಗೊತ್ತಾಗಬಲ್ಲ. ನಾವು ಇದ್ದೀವಲ್ಲ, ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಂಪ್ನಿ ಇರುತ್ತಲ್ಲ ಅದು ಬಂದುಬಿಟ್ಟು ಸೆಕೆಂಡು. ಥರ್ಡ್ ಪಾರ್ಟಿ ಅಂದರೆ ಆಪೋಸಿಷನ್ ಪಾರ್ಟಿ ಇರ್ತಾರಲ್ಲ, ಆಪೋಸಿಷನಲ್ಲಿ ಬರ್ತಾ ಇರ್ತಾರಲ್ಲ ಅವರು ಥರ್ಡ್ ಪಾರ್ಟಿ ಅಂದರೆ. ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಅವರಿಗೆ ಕ್ಲಿಯರ್ ಮಾಡಿಕೊಡುತ್ತೆ, ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಡ್ಯಾಮೇಜಸ್ಸು ಎಲ್ಲ ನೋಡ್ಕೊಳ್ಳುತ್ತೆ ಅದು ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ ನಮಗೇನು ಬೆನಿಫಿಟ್ ಸಿಗೋಲ್ಲ, ಯಾಕೆಂದರೆ ಮೀನಿಂಗಲ್ಲೇ ಇದೆ ಅಲ್ಲ ಗುರು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಥರ್ಡ್ ಪಾರ್ಟಿಗೆ ಇನ್ಶೂರೆನ್ಸ್ ಅದು ಅಂತ. ಈಗ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಇರುತ್ತೆ ಒಂದು, ಎರಡನೇದು ಬಂದುಬಿಟ್ಟು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂದರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಅದು ಫಸ್ಟ್ ಪಾರ್ಟಿ ಅಂದರೆ ಯಾರು ಹೇಳಿ? ನಾವು ಫಸ್ಟ್ ಪಾರ್ಟಿ ಅಂದರೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಗಾಡಿ ತಗೊಳ್ಳಿ, ಇನ್ನೊಂದು ಗಾಡಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ವಿ ಅಂದ್ಕೊಳ್ಳಿ. ಆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಏನಾಗುತ್ತೆ ಅಂದರೆ ಮುಂದ್ಗಡೆ ಇರೋ ಡ್ಯಾಮೇಜಸ್ನು ಮತ್ತು ಇದು ಮೆಡಿಕಲ್ ಎಕ್ಸ್ಪೆನ್ಸಸ್ ಫುಲ್ ಕ್ಲಿಯರ್ ಮಾಡುತ್ತೆ. ಆಮೇಲೆ ಅದ್ರ ಜೊತೇಲಿ ನಮ್ಮ ವೆಹಿಕಲಿಗಾಗಿರೋ ಡ್ಯಾಮೇಜಸ್ಸು ಮತ್ತು ನಮ್ಮ ಹೆಲ್ತ್ ಎಕ್ಸ್ಪೆನ್ಸಸ್ಸು ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಏನೇನು ಡ್ಯಾಮೇಜ್ಗಳಾಗಿದೆ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ನೇ ಕ್ಲೇಮ್ ಆಗುತ್ತೆ. ಕೆಲವರಿಗೆ ಇನ್ಶೂರೆನ್ಸ್ ಬಗ್ಗೆ ನಾಲೆಡ್ಜ್ ಇರೋಲ್ಲ. ಅವ್ರು ಹೇಳ್ತಾರೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಬಿಟ್ರೆ ದುಡ್ಡು ಸಿಕ್ಬಿಡುತ್ತೆ ಗುರು, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ಇನ್ಶೂರೆನ್ಸಲ್ಲಿ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಇರುತ್ತೆ. ಅದರಲ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ತಗೊಂಡ್ರೆ ಮಾತ್ರ ನಿಮಗಾಗಿರೋ ಡ್ಯಾಮೇಜಸ್ ಎಲ್ಲ ಕ್ಲೈಮ್ ಆಗುತ್ತೆ. ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸೇ ತಗೊಂತೀನಿ ಗುರು, ರೇಟ್ ಕಮ್ಮಿ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಥರ್ಡ್ ಪಾರ್ಟಿಗೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನಮಗೆ ಓನ್ ಡ್ಯಾಮೇಜ್ ಆಗಿರುತ್ತಲ್ಲ, ನಮಗೇನು ₹1 ಕ್ಲೈಮ್ ಆಗೋಲ್ಲ ಅದರಲ್ಲಿ. ನೀವು ನೋಡ್ಬೋದು ನಮ್ಮ ಜನ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಮ್ಮಿ ಇದೆ ಗುರು, ನಾವು ಅದನ್ನೇ ತಗೊತೀವಿ. ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತಗೊಂಡು ಏನೋ ಒಂದು ಹೆಸ್ರಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅಂತ ಹೇಳ್ಕೊಂಡು ತಿರ್ಗಾಡೋಣ ಗುರು ಅಂತ ಕಮ್ಮಿ ಇದು ಮಾಡಿಸ್ತಾರೆ ತುಂಬ ಜನ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಜನಕ್ಕೆ ನಾಲೆಡ್ಜ್ ಇಲ್ಲ ಇನ್ಶೂರೆನ್ಸ್ ಬಗ್ಗೆ. ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸೇ ತಗೊಬೇಕು. ಏನಕ್ಕೆ ಅಂದರೆ ಈಗ ನಿಮಗೆ ಫ್ರಂಟ್ ಅವ್ರದ್ದು ಡ್ಯಾಮೇಜ್ ಇದೆಲ್ಲ ಕ್ಲಿಯರ್ ಮಾಡ್ತೈತೆ, ನಮ್ಮ ವೆಹಿಕಲ್ದು ಡ್ಯಾಮೇಜು, ಹೆಲ್ತ್ ಎಲ್ಲ ತಗೊತೈತೆ ಅಂದರೆ ಯಾವುದಪ್ಪ ಬೆಸ್ಟ್ ಇನ್ಶೂರೆನ್ಸು ನೀವೇ ಹೇಳಿ? ಫಸ್ಟ್ ಪಾರ್ಟಿ ಇನ್ಶೂರೆನ್ಸೇ ತಾನೇ. ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸೇ ತಗೊಬೇಕು ಎಲ್ಲ ಜನ. ಇದು ನಿಮಗೆ ನಾನು ಕೊಡೋ ಸಜೆಷನ್.
ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ನಿಮಗೆ ಇನ್ನೂ ಸಖತ್ ಆಪ್ಷನ್ಗಳಿದ್ದಾವೆ. ಆ್ಯಡ್ ಕೂಲೆಂಟ್ಸು, ಆ್ಯಡ್ ಲಿಕ್ವಿಡೆಂಟ್ಸು ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಏನಂದರೆ, ಈಗ ಒಂದು ಕಾರಲ್ಲಿ ಕೂಲೆಂಟು, ಬ್ರೇಕ್ ಆಯಿಲು, ಬೋಲ್ಟು, ನೆಟ್ಟು ಎಲ್ಲ ಇರುತ್ತಲ್ಲ, ಅದನ್ನು ನಾವು ಕಟ್ಕೋಬೇಕಾಗುತ್ತೆ ಇಷ್ಟು ಅಮೌಂಟ್ನ. ಆಮೇಲೆ ಅದನ್ನು ನಾವು ಕಟ್ಟಬಾರ್ದು ಅಂದರೆ ಆ್ಯಡ್ ಆನ್ ಅಂತ ಆಪ್ಷನ್ ಇದೆ ಗುರು, ಆನ್ಲೈನ್ ಆ್ಯಪ್ಸಲ್ಲಿ, ಆನ್ಲೈನ್ ಇನ್ಶೂರೆನ್ಸ್ ಆ್ಯಪ್ಸಲ್ಲಿ. ಅದರಲ್ಲಿ ಏನು ಮಾಡ್ಬೋದು ಅಂದರೆ, ಅದು ಆ್ಯಡ್ ಆನ್ ಮಾಡಿಕೊಂಡ್ರೆ ಇದು ಬರೀ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸಲ್ಲಿ ಮಾತ್ರ ವರ್ಕ್ ಆಗೋದು ಗಾಯ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಆಗೋಲ್ಲ. ಸೊ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸೇ ತಗೊಬೇಕು ನಾವು. ಇದನ್ನೆಲ್ಲ ಬೆನಿಫಿಟ್ಸ್ನ ನಾವು ಕ್ಲೈಮ್ ಮಾಡ್ಕೋಬೇಕಂದ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸೇ ತಗೊಬೇಕು. ಆ್ಯಡ್ ಆನ್ಸಲ್ಲಿ ಕೂಲೆಂಟು, ಬೋಲ್ಟು, ನೆಟ್ಟಿಗೆಲ್ಲ ನಾವು ದುಡ್ಡು ಹಾಕಲ್ಲ ಗುರು. ನಮ್ಮ ಇನ್ಶೂರೆನ್ಸೇ ಹಾಕ್ಲಿ ಅಂತ ಅಂದಿದ್ರೆ ಆ್ಯಡ್ ಆನ್ಸ್ ಇರುತ್ತಲ್ಲ, ಆ್ಯಡ್ ಆನ್ಸಲ್ಲಿ ಬಂದುಬಿಟ್ಟು ಇದು ಲಿಕ್ವಿಡೇಟ್ ಇನ್ಶೂರೆನ್ಸ್ ಅಂತ ಇರುತ್ತೆ, ಅದನ್ನು ಟಿಕ್ ಮಾರ್ಕ್ ಮಾಡ್ಕೊಬೇಕು. ಟಿಕ್ ಮಾರ್ಕ್ ಮಾಡ್ಕೊಂಡ್ರೆ ನಾವು ₹1 ಕಟ್ಟಂಗಿಲ್ಲ. ಪ್ಲಸ್ ಇನ್ನೂ ಆಪ್ಷನ್ಗಳಿದ್ದಾವೆ ನಿಮಗೆ. ಫಾರ್ ಎಕ್ಸಾಂಪಲ್ ಕೀ ಇನ್ಶೂರೆನ್ಸ್ ಅಂತ. ಕೀ ಇನ್ಶೂರೆನ್ಸಲ್ಲಿ ಏನಾಗುತ್ತೆ ಅಂದರೆ, ಈಗ ಹೊಸ ಗಾಡಿ ಇದಾಯ್ತಪ್ಪ, ಕೀ ಕಳೆದೋಯ್ತು. ಈಗ ಹೊಸ ಗಾಡಿ ಕೀ ಮಾಡ್ಸೋಕ್ಕೆ ನಿಮಗೆ 30-50 ಸಾವಿರ ಖರ್ಚಾಗುತ್ತೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ. ಅದೇ ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಇದು ಆ್ಯಡ್ ಆನ್ ಮಾಡ್ಕೊಂಡಿದ್ದಿದ್ರೆ ನಮ್ಮ ಕೀನೂ ಕೂಡ ಫ್ರೀಯಾಗಿ ಆಗ್ತಿತ್ತು, ಫ್ರೀಯಾಗಿ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಇನ್ಶೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸಿಂದ. ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸನ್ನು ತಗೋಬೇಕು ನಾವು. ನಾನು ನಿಮಗೆ ಸಜೆಸ್ಟ್ ಮಾಡೋದು, ನೀವು ಏಜೆಂಟ್ ಹತ್ರನಾದ್ರು ತಗೊಳ್ಳಿ, ಆ್ಯಂಡ್ ಫೋನ್ಪೇಲಾದ್ರು ತಗೊಳ್ಳಿ. ಆನ್ಲೈನ್ ಇನ್ಶೂರೆನ್ಸ್ ಆ್ಯಪ್ಗಳು 100 ಇದ್ದಾವೆ, ಅದರಿಂದನಾದ್ರು ತಗೊಳ್ಳಿ. ಬಟ್ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ತಗೊಳ್ಳಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಒಂದೇ ಎಲ್ಲ ಜನ ತಗೊಳ್ಳೋದು, ಯಾಕಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಲೋ ಕಾಸ್ಟಲ್ಲಿರುತ್ತೆ ಅಂತ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತಗೊಳಕ್ಕೆ ಹೋಗ್ತಾರೆ. ಅದರಿಂದ ಬೆನಿಫಿಟ್ಸ್ ನಮಗೇನೂ ಇಲ್ಲ. ಪ್ಲಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ನಮಗೆ ತುಂಬ ಬೆನಿಫಿಟ್ಸ್ ಇದೆ, ಆ್ಯಡ್ ಆನ್ಸು ಸಿಗುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.